ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಿತೇಶ್ ಯೂಟ್ಯೂಬ್ ಚಾನಲ್. ಬನ್ನಿ, ಇವತ್ತು ವಾಂಗಿಬಾತ್ ಗೊಜ್ಜು ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ. ಈಗ ಒಬ್ಬೊಬ್ಬರು ಬಾತ್ ಇಷ್ಟಪಡಲ್ಲ, ಈ ಥರ ಗೊಜ್ಜು ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ. ಒಬ್ಬೊಬ್ರಿಗೆ ಬಾತ್ ಇಷ್ಟ ಆಗುತ್ತೆ, ಒಬ್ಬೊಬ್ರಿಗೆ ಗೊಜ್ಜು ಇಷ್ಟ ಆಗುತ್ತೆ. ಈ ಥರ ಒಂದ್ಸಲ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ವಾಂಗಿಬಾತ್ ಮಾಡೋದು ಬೇಕಾಗಿರುವಂಥ ಸಾಮಗ್ರಿಗಳು: ಈರುಳ್ಳಿ 2, ಟೊಮೊಟೊ 4, ಕರಿಬೇವಿನ ಸೊಪ್ಪು, ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಕಡಲೆಬೇಳೆ, ಸಾಸಿವೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಬದನೆಕಾಯಿ ಈ ರೀತಿ ತೆಳ್ಳು ಕಟ್ ಮಾಡಿ ಇಟ್ಕೋಬೇಕು. ವಾಂಗಿಬಾತ್ ಪೌಡ್ರು 2 ಸ್ಪೂನಷ್ಟು. ಎಣ್ಣೆ, ಕಡಲೆಬೇಳೆ, ಸಾಸಿವೆ. ವಾಂಗಿಬಾತ್ ಗೊಜ್ಜಿಗೆ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕೋಬೇಕು. ಒಬ್ಬೊಬ್ಬರು ವಾಂಗಿಬಾತ್ ಇಷ್ಟಪಡ್ದಿರೋ ಈ ಥರ ಗೊಜ್ಜು ಮಾಡ್ಕೊಂಡು ಅನ್ನ ಮಾಡ್ಕೊಂಡ್ರೆ ಚೆನ್ನಾಗಿರ್ತದೆ. ಈರುಳ್ಳಿ ಸ್ವಲ್ಪ ಫ್ರೈ ಆಗಿದ ತಕ್ಷಣ ತೊಳೆದಿಟ್ಟಿರುವಂಥ ಬದನೆಕಾಯಿ ಎಣ್ಣೆಲಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಒಂದು 5 ನಿಮಿಷ. ಉಪ್ಪು ಇವಾಗಲೇ ಹಾಕಿದ್ರೆ ಬದನೆಕಾಯಿ ಬೇಗ ಬೇಯ್ಕೊಳ್ಳುತ್ತೆ. ಅರ್ಧ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಬದನೆಕಾಯಿ ಇವಾಗ ಈ ರೀತಿ ಎಣ್ಣೆಲಿ ಫ್ರೈ ಆಗಬೇಕು. ಇವಾಗ ಟೊಮೊಟೊ ಹಾಕೊಳ್ಳೋಣ. ಇದಕ್ಕೆ ನೀರೇನು ಹಾಕೊಳ್ಳೋದು ಬೇಡ. ಟೊಮೊಟೊ ಮತ್ತು ಎಣ್ಣೆಲೆ ಬೆಂದಿರುತ್ತೆ ಬದನೆಕಾಯಿ. ಇವಾಗ ಇದೊಂದು 5 ನಿಮಿಷ ಬೇಯಿಸ್ಕೊಳ್ಳೋಣ ಟೊಮೊಟೊ ಜೊತೆಗೆ ಬದನೆಕಾಯಿನ. ಇವಾಗ ಈ ರೀತಿ ಬೆಂದೈತೆ. ಇದಕ್ಕೇ ವಾಂಗಿಬಾತ್ ಪೌಡ್ರ್ ಹಾಕೊಳ್ಳೋಣ. ಇವಾಗ ವಾಂಗಿಬಾತ್ ಪೌಡ್ರ್ ಹಾಕ್ಬಿಟ್ಟು 2 ನಿಮಿಷ ಮತ್ತೆ ಬೇಯಿಸ್ಕೊಳ್ಳೋಣ. ಇದನ್ನ ಎಣ್ಣೆ ಬಿಟ್ಕೊಳ್ಳೋವರೆಗೂ ಬೇಯಿಸ್ಬೇಕು. ಇದನ್ನು ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು. ಇವಾಗ ನೋಡಿ, ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದ್ದೆ. ನಾವು ಹಾಕಿರೋ ಇಂಥ ಎಣ್ಣೆ ಎಲ್ಲ ಫೈನಲಿ ರೆಡಿಯಾಗಿದೆ ವಾಂಗಿಬಾತ್ ಗೊಜ್ಜು. ನೀವು ಇದೇ ರೀತಿ ಮನೇಲಿ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.